ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಗ್ರಾಮ ದೇವತೆ ಹಬ್ಬ ನಡೀತಾ ಇದೆ. ಈ ಹಬ್ಬ ಪ್ರತಿ ವರ್ಷ ನಡೆಯೋದಿಲ್ಲ, 3 ವರ್ಷಕ್ಕೊಮ್ಮೆ ನಡೆಯೋದು. ಹಾಗೆಯೇ ಮಗಳು ಕೂಡ ಬಂದಿದ್ಲು. ದೇವಸ್ಥಾನಕ್ಕೆ ಹೋಗ್ಬರೋಣ ಅಂದ್ಬಿಟ್ಟು ಹೊರಟ್ವಿ. ನಾವು ಮಧ್ಯಾಹ್ನನೇ ಹೋಗಿರೋದ್ರಿಂದ ಜನ ಅಷ್ಟೊಂದು ಜನ ಇರಲಿಲ್ಲ. ಬೇಗ ಪೂಜೆ ಮಾಡಿಸ್ಕೊಂಡು ಹಾಗೆಯೇ ಅಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು. ಪ್ರಸಾದ ಅಲ್ಲೇ ತಿಂದ್ಕೊಂಡು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಅಲಂಕಾರನೂ ಚೆನ್ನಾಗಿ ಮಾಡಿದರು. ತುಂಬ ಅಂದರೆ ತುಂಬ ಜನ ಏನಿರಲಿಲ್ಲ, ಸುಮಾರಾಗಿ ಜನ ಇದ್ದರು ಅಷ್ಟೇ. ಇದು ನಮ್ಮ ಕುಣಿಗಲ್ನ ಗ್ರಾಮ ದೇವತೆ ಅಂತಲೇ ಹೆಸರು ಇದಕ್ಕೆ. ಇಲ್ಲಿ ಆರತಿ ಕೂಡ ಮಾಡ್ಬೋದು. ಹಾಗೆಯೇ ಮೊಸರನ್ನ ತಳಗೆ ಕೂಡ ತೊಗೊಂಡು ಬಂದಿದ್ದರು. ಹಾಗೆಯೇ ನಾನು ಕೂಡ ತೊಗೊಂಡೋಗಿದ್ದೆ ಪೂಜೆ ಮಾಡಿಸ್ಕೊಂಡು. ಹಾಗೆ ದರ್ಶನ ತುಂಬಾ ಚೆನ್ನಾಗಾಯಿತು. ಜನ ಕೂಡ ಕಡಿಮೆ ಇದ್ದರು. ಮಗನೂ ಮನೆಯವರು ಸಂಜೆ ಹೋದರು. ಪುರೋಹಿತರೆಲ್ಲ ದೇವ್ರು ಬರೋದಕ್ಕೆ ಕಾಯ್ತಾಯಿದ್ರು. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಇದೆಲ್ಲ ಮುಗಿಸ್ಕೊಂಡು ಹಾಗೆ ಅಂಗಡಿಗೆ ಹೋಗೋಣ ಅಂತ ಹೋದ್ವಿ, ನಾನು ನನ್ನ ಮಗಳು. ವೈಭವಲಕ್ಷ್ಮಿ ಪೂಜೆಗೆ ದೀಪಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮೂ ಕೊಟ್ಟಿದ್ದೆ, ಹೋದ ವರ್ಷವೂ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಕೊಡೋಣ ಅಂದ್ಬಿಟ್ಟು ನೋಡಿದೆ. ಅಂದರೆ ನಾನು ಅಂದ್ಕೊಂಡಿದ್ದು ದೀಪ ಸಿಗಲಿಲ್ಲ ನನಗೆ. ನೋಡೋಣ, ಇನ್ನೂ 1-2 ಅಂಗಡಿ ನೋಡೋಣ ಅಂದ್ಬಿಟ್ಟು ನೋಡಿದ್ವಿ. ನನಗೆ ಇದು ತುಂಬಾ ದೊಡ್ಡದಾಯಿತು ಅನ್ನಿಸ್ತು. ತುಳಸಿ ಕಟ್ಟೆ ಹತ್ರ ಹಚ್ಚೋದಕ್ಕೆ, ಆಮೇಲೆ ದೀಪಾವಳಿ ಹಬ್ಬದಲ್ಲಿ ಬಾಗಿಲಿಗೆ ಹಚ್ಚೋದಕ್ಕೆ ಈ ಥರ ಕೊಟ್ಟರೆ ಒಂದು ಯೂಸ್ ಆಗುತ್ತಲ್ಲ. ಪ್ರತಿ ಸಲ ಬುಕ್ನ ಕೊಡಬೇಕಿತ್ತು, ಆದರೆ ನಾನು ಇವಾಗ ಬುಕ್ಕು ಪ್ರತಿ ವರ್ಷವೂ ಯಾರು ಕೊಟ್ಟಿದ್ದೆಲ್ಲ ಹಾಗೆ ಇಟ್ಕೋತಾರೆ. ಬಟ್ ಯಾರೂ ಓದೋದಿಲ್ಲ, ಅದಕ್ಕೆ ಬೇಡ ಅಂತ ಹೇಳಿ ಆಗಲೇ ನಾನು ಸುಮಾರು ಒಂದು 6-7 ವರ್ಷದಿಂದನೂ ಈ ಥರ ಏನಾದರೂ ಒಂದು ಗಿಫ್ಟ್ ಥರ ಇರಲಿ, ನೆನಪಿಸ್ಕೊಳ್ಳೋ ಹಂಗಿರಲಿ ಅಂತ ಹೇಳಿ ನಾನು ಈ ಥರ ಐಟಮ್ನ ಕೊಡಬೇಕು ಅಂತ ಅಂದ್ಕೊಂಡೆ. ಸ್ಟೀಲಿಂದು ನೋಡಿದೆ. ಸ್ಟೀಲಿಂದು ಆಲ್ಮೋಸ್ಟು ಅಷ್ಟೊಂದು ಇಷ್ಟ ಆಗಲ್ಲ. ಸ್ವಲ್ಪ ವೆರೈಟಿ ಆಗಿದ್ದರೆ ಇಷ್ಟ ಆಗುತ್ತೆ. ಬಟ್ಲು, ಪ್ಲೇಟು ಆ ಥರ ಎಲ್ಲ ಬೇಡ. ದೀಪನೇ ಕೊಡಬೇಕು ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮು ಕೊಟ್ಟಿದ್ದೆ. ಎಲ್ಲರೂ ಹೇಳಿದ್ರು, ಪರವಾಗಿಲ್ಲ ಯಮುನಾ, ನೀನು ಕೊಟ್ಟಿದ್ದು ದೀಪ ಯೂಸ್ ಆಗುತ್ತೆ, ಈ ಥರ ಒಂದು ತುಳಸಿ ಕಟ್ಟೆಗೆ ಹಚ್ಬೋದು, ಆ ಥರ ಕೊಟ್ಟಿದೆಯಾ, ತುಂಬ ಚೆನ್ನಾಗಿದೆ ದೀಪ ಅಂತ ಹೇಳಿದರು. ಅವ್ರು ಹೇಳೋ ಖುಷಿ ನಮಗೆ ತುಂಬಾ ಖುಷಿ ಕೊಡುತ್ತೆ. ಅವ್ರಿಗೆ ಖುಷಿಯಾಗಿದ್ದು ನಮಗೂ ಖುಷಿ ಆಗಬೇಕು. ಅದಕ್ಕೋಸ್ಕರ ನೋಡಿದೆ. ಆಮೇಲೆ ಪ್ಲೇಟ್ಗಳನ್ನ ನೋಡಿದೆ ದೀಪದ ಕೆಳಗಡೆ ಇಡೋಕ್ಕೆ. ಅದು ಯಾಕೋ ನನಗೆ ಇಷ್ಟನೇ ಆಗಲಿಲ್ಲ. ನೋಡೋಣ ಇನ್ನೊಂದೆರಡು ಅಂಗಡಿನಲ್ಲಿ ಅಂತ ಇನ್ನೊಂದೆರಡು ಅಂಗಡಿಗೂ ಹೋಗಿದ್ದೆ. ಅಲ್ಲಿ ಈ ಥರ ಕುಬೇರ ಕಾಮಾಕ್ಷಿ ದೀಪ ಇತ್ತು. ತುಂಬಾ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು, ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ನನಗೆ ಈ ಚಿಕ್ಕ ಸೈಜಲ್ಲಿ ಬೇಕಿತ್ತು ಕೊಡೋದಕ್ಕೆ. ಈ ಥರ 1-2 ಅಂಗಡಿನಲ್ಲಿ ನೋಡಿದೆ, ಬಟ್ ಸಿಗಲಿಲ್ಲ. ಆಮೇಲೆ ನಾನು ಇನ್ನೊಂದು ಅಂಗಡಿನಲ್ಲಿ ನೋಡೋಣ ಅಂದ್ಬಿಟ್ಟು ನೋಡಿದೆ. ಸ್ವಲ್ಪ ದೊಡ್ಡ ಸೈಜ್ ಸಿಕ್ತು. ಲಾಸ್ಟಲ್ಲಿ ಇದೆಯಲ್ಲ, ಅದೊಂದು ಮನೆಗಿರಲಿ ಅಂತ ನಾನು ತೊಗೊಂಡು ಬಂದಿದ್ದೆ. ಆಲ್ಮೋಸ್ಟು ದೀಪ ಸೆಲೆಕ್ಷನ್ ಎಲ್ಲ ಮುಗೀತು. ನಾನು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗಿರೋದೇ ಸಿಕ್ತು. ಅದಾದಮೇಲೆ ಗಂಧಿಗೆ ಅಂಗಡಿಗೆ ಹೋಗಿ ಬರೋಣ ಅಂತ ಹೋದ್ವಿ. ಮಗಳು ಬೇಡ ಅನ್ನೋಕ್ಕೆ, ಇಲ್ಲ ನನಗೆ ಹೋಗಿ ನೋಡ್ಕೊಂಡಾದರೂ ಬರೋಣ, ಅಟ್ಲೀಸ್ಟ್ ಯಾವ ಥರ ಇರುತ್ತೆ, ಯಾವ ಥರ ಫಿಕ್ಸ್ ಮಾಡೋದದು ಅಂತ ಕೇಳ್ಕೊಂಡು ಬರೋಣ ಅಂತ ಹೋದೆ. ಕೆಲವರೆಲ್ಲ ಬಿನ್ಗೆನ ತೊಗೊಂಡೋಗಿ ಬಿನ್ಗೆ ಸೈಜ್ ನೋಡ್ಬಿಟ್ಟು ತೊಗೊಂಡು ಬನ್ನಿ ಅಂತ ಹೇಳಿದರು. ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಹೇಳಿದರು, ಸ್ಟ್ಯಾಂಡ್ ಇಟ್ಟರೆ ಅಷ್ಟೊಂದು ರಿಸ್ಕ್ ಇರಲ್ಲ ಅಂತ. ನಾನು ಬೋಗಣಿ ಬಾಕ್ಸು, ಇಂಡಾಲಿಯಂ ಬಾಕ್ಸು, ಸ್ಟೀಲ್ ಬಾಕ್ಸು ಈ ಥರ ಎಲ್ಲ ಇಡ್ತಾಯಿದ್ದೆ. ತುಂಬ ರಿಸ್ಕ್ ಅನಿಸೋದು. ಇದು ಒಂದನ್ನೇ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನೋಡು ಅಂತ ಅಂದರು. ಅದಕ್ಕೆ ಕೇಳ್ಕೊಂಡಾಗೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಹೇಗೂ ಅಂದ್ಬಿಟ್ಟು ಹೋದೆ. ಚೆನ್ನಾಗಿದೆ. ಕೆಲವರೆಲ್ಲ ಸ್ಟ್ಯಾಂಡಲ್ಲಿಟ್ಟರೆ ಬೆದ್ರುಗೊಂಬೆ ಥರ ಉಡ್ಸ್ದಂಗಿರುತ್ತೆ, ಬೇಡ ಅಂತಾರೆ. ಕೆಲವರೆಲ್ಲ ರಿಸ್ಕ್ ಕಡಿಮೆ ಆಗುತ್ತೆ ಅಂತಾರೆ. ಅದಕ್ಕೆ ನೋಡಿದೆ. ಇದನ್ನು ನೋಡಿದ ತಕ್ಷಣ ಇಷ್ಟ ಆಯಿತು. 500 ಏನೋ ಹೇಳಿದ್ರು. ನೋಡೋಣ, ಇನ್ನೊಂದೆರಡು ಅಂಗಡಿ ವಿಚಾರಿಸೋಣ ಅಂದ್ಕೊಂಡೆ. ಬಟ್ ಇನ್ನೊಂದೆರಡು ಅಂಗಡಿನಲ್ಲಿ ಕೇಳಿದೆ. ಇದು ಗೇಜೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಈಗ ಬಿನ್ಗೆ ತೊಗೊಂಡೋಗಿ ಅಂತ ಹೇಳಿದರು. ಅದಕ್ಕೆ ಬಿನ್ಗೆ ಯಾವ ಥರ ಇದೆ ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲೇ ಇತ್ತು ಬಿನ್ಗೆ, ಸೇಮ್ ಸೈಜೇ ನಮ್ಮ ಮನೆಯಲ್ಲಿರೋದು. ಅದಕ್ಕೇ ತೋರಿಸ್ದೆ ಅವರಿಗೆ. ಇಲ್ಲ ಅಕ್ಕ, ಇದು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಅಂತ ಹೇಳಿ ಅವರೇ ಫಿಕ್ಸ್ ಎಲ್ಲ ಮಾಡಿ ತೋರಿಸಿದ್ರು. ಕಾಲ ಬದಲಾದಂಗೆಲ್ಲ ಮಾಡೋ ರೀತಿಯೂ ಬದಲಾಗ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೇ ಈ ಸ್ಟ್ಯಾಂಡೇ ಸಾಕ್ಷಿ. ಮುಂಚೆ ಎಲ್ಲ ಇಷ್ಟೊಂದು ಫೆಸಿಲಿಟಿ ಬರ್ತಾ ಇರಲಿಲ್ಲ. ಬರೀ ಒಂದು ಸ್ಟ್ಯಾಂಡ್ ಬಂದು ಒಂದು ಕ್ಲ್ಯಾಂಪ್ನ ಕೊಡೋರು ಅಷ್ಟೇ. ಈಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಳಸ ಇಲ್ಲಿ ಉಳ್ಕೊಳ್ಳುತ್ತೋ ಬಿದ್ದೋಗುತ್ತೋ ಅನ್ನೋ ಭಯ ಇರಲ್ಲ. ತುಂಬಾ ಚೆನ್ನಾಗಿದೆ. 500 ವರ್ತು ಅಂತ ಅನ್ನಿಸ್ತು. ಏನೋ ಸಲ ಅನ್ನಿಸ್ದಾಗ ಜಾಸ್ತಿ ಆಯ್ತಲ್ಲಪ್ಪ ಅಂತ ಅನ್ನಿಸ್ತು. ಹಾಗೆಯೇ ಇದು ಶುಕ್ರವಾರದ ವಿಡಿಯೋ.
ಚೌಡೇಶ್ವರಿಗೆ ನಿಂಬೆಹಣ್ಣಿನ ದೀಪನ 5 ವಾರ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದು ಕೂಡ ಇವತ್ತು ಕಂಪ್ಲೀಟ್ ಆಗ್ತಾಯಿದೆ. ಅದಕ್ಕೆ ಮಡ್ಲಕ್ಕಿನ ಕೊಟ್ಬಿಟ್ಟು ಹಾಗೆ ನಿಂಬೆಹಣ್ಣಿನ ದೀಪನ ಹಚ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಟಿದ್ದೆ. ಹಾಗೆ ನನ್ನ ಫ್ರೆಂಡ್ ಮಂಜು ಅವರು ಕೂಡ ಬಂದಿದ್ದರು. ಇಬ್ಬರು ಜೊತೆಯಲ್ಲೇ ಹೋಗಿ ಹಚ್ಬಿಟ್ಟು ಬರೋಣ ಅಂತ ಹೋದ್ವಿ. ಹಾಗೆಯೇ ಆಷಾಢ ಶುಕ್ರವಾರ ಬಂತು ಅಂದ್ರೇ ಹೆಣ್ಮಕ್ಳಿಗೆ, ಹೆಂಗಸ್ರುಗಳಿಗೆ, ಲೇಡೀಸ್ಗೆ ತುಂಬಾ ಸ್ಪೆಷಲ್ ಅನಿಸುತ್ತೆ. ಯಾಕಂದರೆ ಸ್ಪೆಷಲ್ ಪೂಜೆಗಳು ನಡೀತಾ ಇರುತ್ತೆ. ಸ್ಪೆಷಲಾಗಿ ವ್ರತಗಳನ್ನ ಶುರು ಮಾಡಿರ್ತಾರೆ. ಹಾಗೆಯೇ ಇಲ್ಲೂ ತುಂಬ ಜನ ಬಂದಿದ್ದರು. ನಾನು ಕೂಡ ದೇವರಿಗೆ ಮಡ್ಲಕ್ಕಿ ತೊಗೊಂಡು ಹೋಗಬೇಕಿತ್ತು. ಅದನ್ನು ತೊಗೊಂಡು ಹಾಗೆಯೇ ಅಲ್ಲೇ ನಿಂಬೆಹಣ್ಣಿನ ದೀಪ ಹಚ್ಬಿಟ್ಟು ಬರೋಣ ಅಂತ ಹೊರಟ್ವಿ. ತುಂಬಾ ಜನ ಇದ್ದರು. ಆಷಾಢ ಶುಕ್ರವಾರ ಅಂದ್ರೇ ನಿಂಬೆಹಣ್ಣಿನ ದೀಪ, ಹಾಗೆಯೇ ಬೆಲ್ಲದ ದೀಪ, ಹಾಗೆಯೇ ಬೂದುಗುಂಬಳಕಾಯಿ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅದರಲ್ಲೂ ಬೂದುಗುಂಬಳಕಾಯಿ ಹಚ್ಚಬೇಕು ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯದಂತೆ. ಅದು ನನಗೆ ಗೊತ್ತಿರಲಿಲ್ಲ. ನನಗೆ ಈ ವಾರನೇ ಅದು ಗೊತ್ತಾಗಿದ್ದು. ನೋಡೋಣ ನೆಕ್ಸ್ಟು ಯಾವಾಗಾದರೂ ಒಂದು ಸಲ ಬೂದುಗುಂಬಳಕಾಯಿ ದೀಪನೂ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ದೀಪಗಳೆಲ್ಲ ಅಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಲ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಈ ಸಲ ಅಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಮಾಡಿಕೊಂಡೆ. ನಾನು 5 ವಾರ ಹಚ್ತಿರೋದ್ರಿಂದ ವಾರ ಒಂದೊಂದು ದೀಪನ ಹೆಚ್ಚಿಸ್ಕೊಂಡು ಹೋಗ್ತಾಯಿದ್ದೀನಿ. ಅದರಂತೆ ನಂದು ಈ ಸಲ ಕಂಪ್ಲೀಟ್ ಆಯಿತು. ಹಾಗೆಯೇ ಶುಕ್ರವಾರ ಆಗಿರೋದ್ರಿಂದ ದೀಪ ಹಚ್ಚೋಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ. ಹಾಗೆ ಅಲ್ಲಿ ಆರತಿ ಮಾಡಿದ ತಕ್ಷಣ ಅಲ್ಲಿ ಬೇರೆಯವ್ರಿಗೆ ಜಾಗ ಮಾಡಿಕೊಡ್ಬೇಕು ಅಂತ ಹೇಳಿ ಆರತಿಗಳನ್ನ ಮಾಡಿ ಹಾಗೆಯೇ ಬಂದು ಆಚೆಗಳೆಲ್ಲ ಮೆಟ್ಲ ಮೇಲೆ ದೀಪಗಳೆಲ್ಲ ಜೋಡಿಸ್ತೀವಿ. ಜೋಡಿಸಾದ ನಂತರ ಅಕ್ಕಿನ ಅವ್ರಿಗೆ ಕೊಡ್ತೀವಿ. ಮಡ್ಲಕ್ಕಿನ ಅವರು ಹಾಕ್ಕೊಂಡು ದೇವ್ರ ಹೆಸ್ರಿಗೆ ಹೇಳ್ಕೊಂಡು ಅದರಲ್ಲಿ ಪ್ರಸಾದ ಕೂಡ ಮಾಡಿ ಕೊಡ್ತಾರೆ ಎಲ್ರಿಗೂ. ಹಾಗೆಯೇ ದೇವಸ್ಥಾನದಲ್ಲಿ ನನ್ನ ಪುಟಾಣಿ ಫ್ರೆಂಡ್ ಸಿಕ್ಕಿದ್ಲು ಅಂತ ಹೇಳಿ ಅವಳನ್ನ ಕೂಡ ಸ್ವಲ್ಪ ಹೊತ್ತಲ್ಲೇ ಮಾತಾಡಿಸ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗಳು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಅಂದರೆ ವೈಭವಲಕ್ಷ್ಮಿ ಪೂಜೆ. ಇದರಲ್ಲೇ ಕಂಟಿನ್ಯೂಸ್ ಹಾಕೋಕ್ಕಾಗಲ್ಲ, ಲೆಂತಿ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ ಅಂತ ಹೇಳ್ತಾ